ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಯೆಲ್ಲೋ ಕಲರ್ ನೆಟ್ಟೆಡ್ ಸ್ಯಾರಿಯಲ್ಲಿ ನಾನು ನನ್ನ ಮಗಳಿಗೆ ಗಾಗ್ರಾ ಚೋಲಿನ ಸ್ಕರ್ಟ್ ಟಾಪನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಅದನ್ನ ಯಾವ ರೀತಿ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ, ನೋಡೋಣ ಬನ್ನಿ. ನೆಟ್ಟೆಡ್ ಸ್ಯಾರಿ, ಸ್ಯಾಟಿನ್ ಲೈನಿಂಗ್, ಪಾಲಿಸ್ಟರ್ ಲೈನಿಂಗ್, ಬಾಡಿ ಪಾರ್ಟ್ಗೆ ಕಾಟನ್ ಲೈನಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಪಾಲಿಸ್ಟರು ಬಾಟಮ್ಗೆ. ನಂತರ ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸ್ ಪೀಸ್, ಇದು ಬ್ಲೌಸ್ಗೆ ಅಂದರೆ ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ಇದಕ್ಕೆ ನಾನು ಕ್ಯಾನನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯಾನ್ ಯೂಸ್ ಮಾಡೋದ್ರಿಂದ. ಈಗ ಇದರಲ್ಲಿ ನಾವು ಮೊದಲಿಗೆ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟಲ್ಲಿ ಮೊದಲಿಗೆ ಲೈನಿಂಗನ್ನು ತಗೊಳ್ಳಿ. ಲೈನಿಂಗನ್ನು 4 ಫೋಲ್ಡಲ್ಲಿ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ. ಇದು ಎಷ್ಟು ಲೆಂತ್ ಇದೆ ಅಷ್ಟನ್ನು ಕೂಡ ಇಟ್ಕೊಳ್ಳೋಣ. ಮೊದಲಿಗೆ ನೋಡಿ, ಕೆಳಗಡೆ ಅರ್ಧ ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು, ಇದು ಲೆಂತು ಟೋಟಲ್ ಲೆಂತು 16.5 ಇದೆ. ಇಷ್ಟನ್ನು ಕೂಡ ಇಟ್ಕೊತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ನಾನು 5.5 ಇಂಚಸ್ ಶೋಲ್ಡರ್ಸನ್ನು ಇಡ್ತಾ ಇದ್ದೀನಿ. 26 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಚೆಸ್ಟ್ ರೌಂಡು 4ರಿಂದ ಡಿವೈಡ್ ಮಾಡಿದಾಗ 6.5 ಇಂಚಸ್ ಬರುತ್ತೆ, 6.5 ಇಂಚಸ್ ಬರುತ್ತೆ. ಇದಕ್ಕೆ ನಾನು ಶೋಲ್ಡರ್ಸು 5.5 ಇಡ್ತಾ ಇದ್ದೀನಿ. 5.5 ಇಂಚಸ್ಗೆ ಶೋಲ್ಡರ್, ಹಾರ್ಮೋಲ್ ಕೂಡ 5.5ಗೆ ಇಟ್ಕೊಂಡು ಮಾರ್ಕನ್ನು ಮಾಡಿ ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳೋಣ. ಈ ಕಡೆಗೂ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನಂತರ 6.5 ಇಂಚಸನ್ನು ಈ ಲೈನ್ ಮೇಲೆ ಈಗ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬೋಟ್ ನೆಕ್ಗೆ ಯಾವ ರೀತಿ ಫುಲ್ ಶೋಲ್ಡರ್ ಇಡ್ತೀವೋ ಆ ರೀತಿ ನಾನು ಇದಕ್ಕೆ ಫುಲ್ ಶೋಲ್ಡರ್ನ ಇಟ್ಟಿರೋದು. ವೇಸ್ಟ್ ರೌಂಡ್ ಬಂದುಬಿಟ್ಟು 6 ಇಂಚಸ್ಗೆ ಇಡ್ತಾ ಇದ್ದೀನಿ, ಅಂದರೆ 24 ಇಂಚಸ್ ಇದೆ. ಕೆಳಗಡೆ ಕೂಡ 26.5 ಇಂಚಸ್ಗೆ 26 ಇಂಚಸ್ಗೆ ಇಡ್ತಾ ಇದ್ದೀನಿ, ಅಂದರೆ ಲೆಂತ್ ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ. ಈಗ ಹಾರ್ಮೋಲನ್ನು ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡ್ಕೊಂಡ್ಮೇಲೆ ನೆಕ್ಕನ್ನು ಶೋಲ್ಡರ್ಸ್ 3 ಇಂಚಸ್ ಇಡ್ತಾ ಇದ್ದೀನಿ. ಇನ್ನು 2.5 ಇಂಚಸ್ ನೆಕ್ ವಿಡ್ತನ್ನು ಇಟ್ಕೊಂಡು ನೆಕ್ ಲೆಂತು 3 ಇಂಚಸ್ ಇಡ್ತಾ ಇದ್ದೀನಿ. ನೆಕ್ಕು ಉದ್ದ ಬಂದುಬಿಟ್ಟು 3 ಇಂಚಸ್ ಇಟ್ಕೊಂಡು ನೆಕ್ಕನ್ನು ಡ್ರಾ ಮಾಡ್ತಾ ಇದ್ದೀನಿ. ರೌಂಡ್ ನೆಕ್ಕೆ ಇಡ್ತಾ ಇದ್ದೀನಿ. ನಂತರ 2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊತಾ ಇದ್ದೀನಿ. 2 ಇಂಚಸ್ಗಿಂತ ಜಾಸ್ತಿ ಇಟ್ಕೋಬೇಡಿ. ಜಾಸ್ತಿ ಇಟ್ಟಾಗ ಒತ್ಕೊಂಡಂಗೆ ಅನಿಸುತ್ತೆ, ಮಕ್ಕಳಿಗಾಗಲಿ ನಮಗಾಗಲಿ ಅಷ್ಟು ಚೆನ್ನಾಗಿ ಇರೋದಿಲ್ಲ, ರಿಂಕಲ್ಸ್ ಬಂದುಬಿಡುತ್ತೆ. ಈಗ ನೋಡಿ, ಮೇಲೆ ಜಾಯಿಂಟ್ಸ್ ಇರೋದನ್ನು ಕಟ್ ಮಾಡ್ಕೊಂಡು, ಇದು ನಾವು ಮಾರ್ಕ್ ಮಾಡಿರ್ತೀವಲ್ಲ, ಇದು ಫ್ರಂಟ್ ಪಾರ್ಟ್ ಸೈಡ್ಗೆ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾನು ಜಿಪ್ ಇಡೋದಕ್ಕೋಸ್ಕರ ಸೆಂಟರಲ್ಲಿ ನೋಡಿ 1 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಜಿಪ್ಪಾಗಲಿ ನಾವು ಬುಕ್ಸಾಗಲಿ ಇಡೋದಕ್ಕೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಈಗ ಆ ಮಾರ್ಕ್ ಎಲ್ಲಿದೆಯೋ ಅಲ್ಲಿಗೆ ನಾವು ಮಾರ್ಕ್ ಮಾಡಿರೋ ಇದು ಫ್ರಂಟ್ ಪಾರ್ಟ್ ಇದೆಯಲ್ವ, ಅದನ್ನು ಜೋಡಿಸ್ಕೊಂಡು ಇಲ್ಲಿ ಫಿಲ್ಟ್ ಅಂತೀವಿ, ಫಿಲ್ಟಿಗೋಸ್ಕರ ನೋಡಿ ಈ ರೀತಿ 1.5 ಇಂಚಸ್ಗೆ ಮಾರ್ಕನ್ನು ಮಾಡಿಕೊಂಡು ಇಟ್ಕೊಳ್ಳಿ. ಅಂದರೆ ಕ್ರಾಸಾಗಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಸೈಡ್ಸು ಕೂಡ ಕಟ್ಟಿಂಗನ್ನು ಮಾಡ್ಕೋಬೇಕು. ಹಾರ್ಮೋಲು ನಾನು ಸ್ಲೀವ್ಲೆಸ್ ಇಡೋದ್ರಿಂದ ಫ್ರಂಟ್ ಶೇಪ್ ಏನು ಇಡ್ತಾ ಇಲ್ಲ ಹಾರ್ಮೋಲಲ್ಲಿ. ನಂತರ ಇಲ್ಲಿ ನೋಡಿ, ಇದು ನಾವು ಜಿಪ್ಗೋಸ್ಕರ ಇಟ್ಟಿದ್ವಲ್ಲ 1 ಇಂಚ್, ಅದನ್ನು ಫೋಲ್ಡನ್ನು ಮಾಡಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಈ ಫೋಲ್ಡಿಂಗ್ ಹತ್ರ ಹೆಚ್ಚು ಕಡಿಮೆ ಬರೋದಿಲ್ಲ. ಈಗ ಇದನ್ನು ಕಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತನ್ನು ಕೂಡ ಜೋಡಿಸ್ಕೊಂಡು ಫ್ರಂಟ್ಗೆ ಸಪ್ರೇಟು ಬ್ಯಾಕಿಗೆ ಸಪ್ರೇಟು ಜೋಡಿಸ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ನಾವು ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೋಬೋದು. ಎರಡನ್ನೂ ಕೂಡ ಇದೇ ರೀತಿಯೇ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಕಟಿಂಗ್ ಮಾಡ್ಕೊಳ್ಳೋಣ. ಹೀಗೆ ಬಾಡಿ ಪಾರ್ಟು ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದನ್ನು ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಬಾಟಮನ್ನು
ಕಟ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಕೊಂಡು ಬಾಟಮಲ್ಲಿ ಮೊದಲನೇದಾಗಿ ಪಾಲಿಸ್ಟರ್ ಲೈನಿಂಗನ್ನು ತಗೊತಾ ಇದ್ದೀನಿ ನಾನು. ಇದು 2 ಮೀಟರ್ಸ್ ಇದೆ. 2 ಮೀಟರ್ ಪಾಲಿಸ್ಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಇದನ್ನು 2 ಫೋಲ್ಡಲ್ಲಿ ಮೊದಲಿಗೆ ಫೋಲ್ಡನ್ನು ಹಾಕ್ಕೊಳ್ಳಿ. ನಾವು ಸ್ಯಾರಿನ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಅದೇ ರೀತಿಯೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. 2 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕೋನ್ ಶೇಪ್ಗೆ ಹಾಕ್ಕೋಬೇಕು. 2 ಫೋಲ್ಡ್ ಇರೋದನ್ನು ಕೋನ್ ಶೇಪ್ಗೆ ಹಾಕ್ಕೊಳ್ಳೋಣ. ಫೋಲ್ಡಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು, ಹೆಚ್ಚು ಕಡಿಮೆ ಬರ್ದಿರ ನೋಡ್ಕೊಳ್ಳಿ. 28 ಇಂಚಸ್ ನಾನು ಲೂಸನ್ನು ಇಡ್ತಾಯಿದ್ದೀನಿ, ಅಂದರೆ ವೇಸ್ಟ್ ರೌಂಡನ್ನು ಇಡ್ತಾಯಿದ್ದೀನಿ. 28 ಇಂಚಸ್. ನಾವು ಬಾಡಿ ಪಾರ್ಟಲ್ಲಿ 26 ಇಂಚಸ್ ಇಟ್ಟಿದ್ವಿ. ಇಲ್ಲಿ ನಾನು 28 ಇಂಚಸ್ ಇಡ್ತಾಯಿದ್ದೀನಿ, ಅಂದರೆ 2 ಇಂಚಸ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. 28ಗೆ 7 ಇಂಚಸ್ ಬರುತ್ತೆ, 4ನೇ ಭಾಗ ಅಂದರೆ 7 ಇಂಚಸ್ಗೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೋಬೇಕು. ಈ 2 ಸೈಡು ಒಂದೇ ಸಮ ಇರೋ ಥರ ನೋಡಿಕೊಂಡು ರೌಂಡಾಗಿ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಒಂದು ಸಲ ಈ ರೌಂಡು 7 ಇಂಚಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಹೆಚ್ಚು ಕಡಿಮೆ ಇತ್ತಂದರೆ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಇತ್ತಂತೆ ಕೆಳಗಡೆಗೆ ಕಟ್ ಮಾಡಿದ್ದೀನಿ ಮಾರ್ಕ್ಗಿಂತ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಲೆಂತನ್ನು ಕಟ್ ಮಾಡ್ಕೊಳ್ಳೋಣ. ಲೆಂತ್ ಇದು ಮೊದಲಿಗೆ ಎಷ್ಟಿದೆಯೋ ನೋಡಿ. ಟೋಟಲ್ ಲೆಂತ್ ಬಂದುಬಿಟ್ಟು 30 ಇಂಚ್ ಇದೆ. ಇಷ್ಟನ್ನು ಕೂಡ ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 30 ಇಂಚ್ಗೆ ರೌಂಡ್ ಫುಲ್ಲು ಕೂಡ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇಂಚು ಲೆಂತನ್ನು ಇಟ್ಕೊಂಡು ರೌಂಡ್ ಫುಲ್ಲೂ ಈ ರೀತಿ ಮಾರ್ಕನ್ನು ಹಾಕ್ಕೋಬೇಕು. ಈ ರೀತಿ ಮಾರ್ಕನ್ನು ಹಾಕ್ಕೊಂಡ್ಮೇಲೆ ಈ ಮಾರ್ಕಿಂಗಿಗೆ ಈಗ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು 8ರಿಂದ 10 ವರ್ಷ ಮಕ್ಕಳಿಗೆ ಸಾಕಾಗುತ್ತೆ. 8, 9, 10 ವರ್ಷ ಮಕ್ಕಳವರೆಗೂ ಇದು ಇದೆ. ಲೆಂತ್ ಅನ್ನೋದು ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲ ಸ್ವಲ್ಪ ದಪ್ಪ ಇರೋವಂಥವ್ರಿಗೆ ಸೈಜು ಸ್ವಲ್ಪ ಜಾಸ್ತಿ ಬರುತ್ತೆ. ಏಜ್ಗಿಂತನೂ ಸೈಜ್ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಕ್ಲಾತನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅಂತ. ಇಲ್ಲಿ ನೋಡಿ ಪೀಸು ಶಾರ್ಟೇಜ್ ಇದೆ ಅಲ್ವಾ 2 ಪೀಸಸ್ಗೆ, ಅದಕ್ಕೆ ನಾನು ಮಿಕ್ಕಿರೋ ಲೈನಿಂಗಲ್ಲಿ ಈ ರೀತಿ ಪೀಸನ್ನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಸ್ಯಾಟಿನ್ ಕ್ಲಾತಲ್ಲಿ ಮತ್ತೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇದು ಕೂಡ 2 ಫೋಲ್ಡಲ್ಲಿ ಕ್ಲಾತನ್ನು ತಗೊಂಡಿದ್ದೀನಿ. ಶೈನಿಂಗ್ ಇರೋ ಅಂಥದ್ದು ಮೇಲೆ ಸ್ಯಾಟಿನ್ ಕ್ಲಾತನ್ನು ತಗೊಂಡಿದ್ದೀನಿ. ಶೈನಿಂಗ್ ಇರೋದು ತಗೊಳ್ಳೋದ್ರಿಂದ ನೆಟ್ಟೆಡ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ಸ್ಯಾಟಿನನ್ನು ಯೂಸ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಒಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ಯಾಟಿನನ್ನು ಇಟ್ಕೋಬೇಕಾಗುತ್ತೆ. ನಾವು ಸ್ಟಿಚಿಂಗ್ ಮಾಡೋವಾಗ ಸ್ಯಾಟಿನ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡಿಮೇಡ್ ಡ್ರೆಸ್ ಥರನೇ ಇರುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನೋಡಿ ಕೋನ್ ಶೇಪ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಪಾಲಿಸ್ಟರ್ ಲೈನಿಂಗನ್ನು ಕಟಿಂಗ್ ಮಾಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ಅದು ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ನೀಟಾಗಿ ಜೋಡಿಸ್ಕೊಂಡು ಅಷ್ಟಕ್ಕೆ ಇದನ್ನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಕೆಳಗಡೆ ಕೂಡ ಲೆಂತು ಪಾಲಿಸ್ಟರ್ ಲೈನಿಂಗು 30 ಇಂಚಿಗೆ ಇಟ್ಕೊಂಡಿದ್ವಲ್ಲ ಇದನ್ನು ಇನ್ನೊಂದು 1 ಇಂಚು ನಾನು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಇದು 1 ಇಂಚ್ ಅನ್ನೋದು ಜಾಸ್ತಿ ಇಟ್ಕೊತಾ ಇದ್ದೀನಿ. 1 ಇಂಚಷ್ಟು ಇದನ್ನು ಲೆಂತ್ ಜಾಸ್ತಿ ಮಾಡಿಕೊಂಡು ನೋಡಿ ಅಷ್ಟಕ್ಕೆ ರೌಂಡಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡ್ರೆ ಸೆಕೆಂಡ್ ಲೈನಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅಂದರೆ ನೆಟ್ಟೆಡ್ ಕ್ಲಾತನ್ನು ತಗೊಂಡು ಕಟ್ ಮಾಡ್ಕೋಬೇಕು. ಇದಕ್ಕೆ ನೋಡಿ ಇದು ಸ್ಯಾರಿಯಲ್ಲಿ ನಾನು ಕಟ್ ಮಾಡ್ತಾ ಇರೋದ್ರಿಂದ ಪೀಸ್ ಜಾಯಿನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸ್ಯಾರಿ ಲೆಂತ್ ಅನ್ನೋದು ಯಾವಾಗಲೂ ಕೂಡ ಜಾಸ್ತಿನೇ ಇರುತ್ತೆ ಲೈನಿಂಗಿಗಿಂತ.
ಸ್ಯಾಟಿನಲ್ಲಿ ಲೈನಿಂಗು ಕೂಡ ಸಿಗುತ್ತೆ. ನನಗೆ ಮ್ಯಾಚಿಂಗ್ ಕಲರ್ ಸಿಕ್ಕಿಲ್ಲ, ಸೊ ಅದರಿಂದ ನಾನು ಸ್ಯಾರಿನ ತಗೊಂಡು ಅದರಲ್ಲಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಸ್ಯಾರಿಯಲ್ಲಿ ಇನ್ನೂ ತುಂಬಾ ಫ್ಯಾಬ್ರಿಕ್ ಅನ್ನೋದು ಮಿಕ್ಕುತ್ತೆ. ನಾನು 2 ಮೀಟರ್ಸ್ ಮಾತ್ರ ಅದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೆಟ್ಟೆಡ್ ಸ್ಯಾರಿನ ನಾನು 4 ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ. ಸ್ಯಾರಿ ಫುಲ್ಲು ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಹಾಕ್ಕೊಂಡು ಕೋನ್ ಶೇಪ್ಗೆ ಹಾಕ್ಕೊಂಡಾಗ ಅದು 8 ಫೋಲ್ಡ್ ಅನ್ನೋದು ಆಗುತ್ತೆ. 8 ಫೋಲ್ಡ್ ಆಗೋದ್ರಿಂದ ನಾವು ಕಟ್ ಮಾಡ್ಕೊಂಡಿರೋ ಲೈನಿಂಗನ್ನು ಕೂಡ ಮತ್ತೆ ನೋಡಿ ಈ ರೀತಿ ಸೆಂಟರ್ಗೆ ಫೋಲ್ಡ್ ಅನ್ನೋದು ಹಾಕ್ಕೊತಾ ಇದ್ದೀನಿ. 4 ಫೋಲ್ಡ್ ಇರೋ ಲೈನಿಂಗು ಸೆಂಟರ್ಗೆ ಫೋಲ್ಡ್ ಮಾಡಿದಾಗ ಅದು 8 ಫೋಲ್ಡ್ ಅನ್ನೋದು ಆಗುತ್ತೆ. 8 ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಹಾಕ್ಕೊಂಡು ಅದು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಜೋಡಿಸ್ಕೊಂಡು ಈ ರೀತಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಇದು 30 ಇಂಚು ಲೆಂತ್ಗೆ ಕಟ್ ಮಾಡ್ಕೊಂಡಿದ್ವಿ. ಇದು ಪಾಲಿಸ್ಟರ್ ಲೈನಿಂಗು 30 ಇಂಚು ಕಟ್ ಮಾಡ್ಕೊಂಡಿದ್ವಿ. ನಾನೀಗ ಮೇನ್ ಕ್ಲಾತನ್ನು ಅಂದರೆ ನೆಟ್ಟೆಡ್ ಕ್ಲಾತನ್ನು 34 ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಇದು 4 ಇಂಚು ಜಾಸ್ತಿ ಇದೆ. ಸ್ಯಾಟಿನ್ ಕ್ಲಾತ್ಗಿಂತ ಇದು 3 ಇಂಚ್ ಅನ್ನೋದು ಜಾಸ್ತಿ ಬರುತ್ತೆ. ಒಂಚೂರು ಲೆಂತ್ ಜಾಸ್ತಿನೇ ಇರಲಿ ಅಂತೇಳ್ಬಿಟ್ಟು ಇದರಲ್ಲಿ 4 ಇಂಚು ನಾನು ರೈಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 34 ಇಂಚಿಗೆ ರೌಂಡ್ ಫುಲ್ಲು ಕೂಡ ಈ ರೀತಿ ಮಾರ್ಕ್ ಅನ್ನೋದನ್ನು ಹಾಕ್ಕೋಬೇಕು. ಹೀಗೆ ಮಾರ್ಕನ್ನು ಹಾಕ್ಕೊಂಡು ಅಷ್ಟಕ್ಕೆ ಈಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಬಾಟಮ್ ಪಾರ್ಟು, ಇದು ಕೂಡ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗೋಗುತ್ತೆ. ರೌಂಡ್ ಫುಲ್ಲು ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಬಾಡಿ ಪಾರ್ಟ್ಗೋಸ್ಕರ ಈ ಕೆಳಗಡೆ ನೋಡಿ ಮಿಕ್ಕಿದೆಯಲ್ವ, ನಾವು ಕಟ್ ಮಾಡ್ಕೊಂಡು ಮಿಕ್ಕಿರೋ ಕ್ಲಾತಲ್ಲಿ ಈಗ ಬಾಡಿ ಪಾರ್ಟ್ಗೂ ಕೂಡ ಒಂಚೂರು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ಗೆ ಈ ಫ್ಲವರ್ಸ್ ಇರೋ ಅಂಥದ್ದು ಸ್ವಲ್ಪ ಬರೋ ಥರ ಪೀಸನ್ನು ತಗೊಂಡು ಎಷ್ಟಕ್ಕೆ ಬರುತ್ತೋ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ, ಸಿಗುತ್ತಾ ಇಲ್ವಾ ಅನ್ನೋದು. ನಿಮಗೆ ಕರೆಕ್ಟಾಗಿ ಬಾಡಿ ಪಾರ್ಟ್ಗೆ ಸಿಗೋ ಹಾಗಿದ್ದರೆ ಕಟ್ ಮಾಡ್ಕೋಬೋದು. ನಾನು ಬ್ಯಾಕ್ ಸೈಡ್ಗೆ ಏನು ಅವಶ್ಯಕತೆ ಇಲ್ಲ ಅಂಥೇಳಿ ಬ್ಯಾಕ್ ಸೈಡ್ಗೆ ತಗೊಂಡಿಲ್ಲ, ಫ್ರಂಟ್ ಸೈಡ್ಗೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡಾಗ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಶೋಲ್ಡರ್ ಹತ್ರ ಪೀಸು, ಅದರಿಂದ ಒಂದು ಸ್ವಲ್ಪ ಈ ಕಡೆ ಸೈಡ್ಗೆ ಸಾರಿಸ್ಕೊತಾ ಇದ್ದೀನಿ. ಈ ಫ್ಲವರ್ ಅನ್ನೋದು ಸೆಂಟರ್ಗೆ ಅಲ್ದಿರೋ ಸೈಡ್ಗೆ ಬರುತ್ತೆ, ಸೊ ಪ್ರಾಬ್ಲಮ್ ಏನೂ ಇಲ್ಲ. ಪ್ಲೈನಾಗಿರೋದಕ್ಕಿಂತ ಸ್ವಲ್ಪ ಫ್ಲವರ್ ಅನ್ನೋದು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟಕ್ಕೆ ಜೋಡಿಸ್ಕೊಂಡು 3 ಫ್ಲವರ್ಸ್ ಬರುತ್ತೆ ನೋಡಿ, ಆ ರೀತಿ ಜೋಡಿಸ್ಕೊಂಡು ಈಗ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಈ ರೀತಿ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೆ ಬೇಕಾದ್ರೂ ನಾವು ಪ್ಲೈನಾಗೇ ಕಟ್ಟಿಂಗ್ ಮಾಡ್ಕೋಬೋದು. ಫ್ಲವರ್ ಬಂದರೆ ಚೆನ್ನಾಗಿರುತ್ತೆ ಬಾಡಿ ಪಾರ್ಟಲ್ಲೂ ಅಂತ ಹೇಳ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.